ಕುಮಟಾ ತಾಲೂಕಿನ ಸಿದ್ದನಭಾವಿ ಸರ್ಕಾರಿ ಪ್ರಾಯೋಗಿಕ ಶಾಲೆಯ ಆಟದ ಮೈದಾನ ನಿರ್ಮಾಣಕ್ಕಿದ್ದ ಬಹುದಿನಗಳ ಸಮಸ್ಯೆಯನ್ನ ಶಾಸಕ ದಿನಕರ್ ಶೆಟ್ಟಿಯವರು ಸ್ವತಃ ಶಾಲೆಗೆ ಭೇಟಿ ನೀಡಿ ಬಗೆಹರಿಸಿಕೊಟ್ಟಿದ್ದಾರೆ. ಕುಮಟಾ ತಾಲೂಕಿನ ಸಿದ್ದನಭಾವಿ ಸರ್ಕಾರಿ ಪ್ರಾಯೋಗಿಕ ಶಾಲೆಯ ಆಟದ ಮೈದಾನ ಮತ್ತು ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಬಹುದಿನಗಳಿಂದ ಸಮಸ್ಯೆ ತಲೆದೂರಿತ್ತು. ಈ ವಿಚಾರ ತಿಳಿದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಇಂದು ಖುದ್ದು ಸಿದ್ದನಭಾವಿ ಸರ್ಕಾರಿ ಪ್ರಾಯೋಗಿಕ ಶಾಲೆಗೆ ಭೇಟಿ ನೀಡಿದರು. ಅದಕ್ಕೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನ ನೀಡ್ತೇನೆ ಎನ್ನುವಂತಹ ಆಶ್ವಾಸನೆ ಅವರು ನಮ್ಗೆ ನೀಡ್ತಾ ಇದ್ದಾರೆ. ಮತ್ತು ಅವರು ಹೆಸರೇ ದಿನಕರ, ಸೂರ್ಯನ ರಶ್ಮಿಯಂತೆ ಪ್ರಭೆಯನ್ನ ಬೀರುವಂತವರು. ನಮ್ಮ ಒಂದು ಕ್ಷೇತ್ರದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೂ ಸಹ ಅವರಿಂದ ಒಳ್ಳೆಯ ಕೆಲಸಗಳು ಆಗ್ತಾ ಇರಲಿ. ಅವರೆಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ದಯಪಾಲಿಸಲಿ ಅಂತ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶಾಲೆಯ ಶಿಕ್ಷಕರೊಂದಿಗೆ ಸಮಾಲೋಚನೆ ನಡೆಸಿ ಆಟದ ಮೈದಾನ ಮತ್ತು ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕಿದ್ದ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸಿದರು. ಹಾಗೆ ಶಾಲೆಯ ಪಕ್ಕದಲ್ಲಿ ಆಟದ ಮೈದಾನ ಮತ್ತು ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡುವ ಸ್ಥಳವನ್ನ ಪರಿಶೀಲನೆ ನಡೆಸಿದರು. ಈ ವೇಳೆ ಶಿಕ್ಷಕರು ಮತ್ತು ಸಿಡಿಪಿಒ ಜೊತೆ ಸಮಾಲೋಚನೆ ನಡೆಸಿ ಆಟದ ಮೈದಾನ ಮತ್ತು ಅಂಗನವಾಡಿ ಕಟ್ಟಡ ನಿರ್ಮಾಣದಿಂದ ಯಾರಿಗೂ ತೊಂದರೆ ಆಗದಿರುವ ರೀತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟರು. ಅದೇ ಸಂದರ್ಭದಲ್ಲಿ ಶಾಸಕರು ಮಕ್ಕಳೊಂದಿಗೆ ಶಿಕ್ಷಣದ ಬಗ್ಗೆ ಮಾತುಕತೆ ನಡೆಸಿ ಚೆನ್ನಾಗಿ ಅಭ್ಯಾಸ ಮಾಡುವಂತೆ ಹೇಳಿ ವಿದ್ಯಾರ್ಥಿಗಳಿಗೆ ಪೆನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಸಿಡಿಪಿಒ ಶೈಲಾ ಪಟೇಲ್, ಶಿಕ್ಷಕರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.